ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಇನ್ಸ್ಟೆಂಟ್ ದೋಸೆ ಇವತ್ತು ಮಾಡೋಣ. ತುಂಬ ಸಾಫ್ಟಾಗಿ ಇರುತ್ತೆ, ಯಾವುದೇ ಚಟ್ನಿ ಇಲ್ಲದೇನೂ ನಾವು ತಿನ್ಬೋದು. ದಿಢೀರ್ ದೋಸೆ ಮಾಡೋಕ್ಕೆ ನಾನು 1.5 ಕಪ್ಪು ಚಿರೋಟಿ ರವೆ, 1 ಕಪ್ಪಷ್ಟು ಮೊಸರು, 1 ಕಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 3-5 ಮಿನಿಟ್ಸ್ ಕೈ ಬಿಡ್ದೇ ಕಲಿಸ್ಕೊಂಡ್ರೆ ಮೊಸರು ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 10 ನಿಮಿಷ ನೆನೆಯೋಕ್ಕೆ ಮುಚ್ಚಿಡೋಣ. ಹಾಕೋಕ್ಕೆ ಅಂತ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿಕೊಂಡು ಇದು ಆರಕ್ಕೆ ಬಿಟ್ಬಿಡಬೇಕು. ಆರಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 10 ನಿಮಿಷ ಆಗಿದೆ ಅಲ್ವಾ, ಇವಾಗ ಇದನ್ನು ರುಬ್ಬಿಟ್ಕೊಳ್ಳೋಣ. ಚೆನ್ನಾಗಿ ರುಬ್ಬಿಟ್ಕೊಂಡು ನಾವು ರೆಡಿ ಮಾಡಿರೋವಂಥ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ ನಂತರ ನೋಡಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ರೆ ಈ ಥರ ನೋಡಿದಾಗ ಎಲ್ಲ ಗಟ್ಟಿಯಾಗಿರುತ್ತೆ. ತುಂಬ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಈ ರೀತಿ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಏನಪ್ಪ ಬೆಳಿಗ್ಗೆ ತಿಂಡಿ ಮಾಡೋದು ಅಂತ ಯೋಚನೆ ಬಂದಾಗ ಈ 1 ಕಪ್ ಚಿರೋಟಿ ರವೆ ಮತ್ತು ಮೊಸರು ಇದ್ದರೆ ಸಾಕು, ಈ ಥರ ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು. ಇದನ್ನು ಬ್ರೇಕ್ಫಾಸ್ಟಿಗೆ ಅಷ್ಟೇ ಅಲ್ಲದೆ ಲಂಚ್ಗೂ ಡಿನ್ನರ್ಗೂ ಯಾವ ಟೈಮಲ್ಲಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಿಟ್ಟು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ದಿಢೀರಾಗಿ ಮಾಡ್ಕೋಬೋದು, ಅರ್ಜೆಂಟಲ್ಲೂ ಮಾಡ್ಕೋಬೋದು. 10 ನಿಮಿಷ ಇದ್ದರೆ ಸಾಕು, ಈ ರೀತಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ.